ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ.ಯು.ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ವಿದ್ಯಾರ್ಥಿಗಳು ಅದೇ ರೀತಿ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ರು. ಕೆಲವೊಂದು ಆರ್ಟಿಕಲ್ ಕೂಡ ಬಂದಿದ್ದು, ಕೆಲವೊಂದು ಆರ್ಟಿಕಲ್ಗಳು ಗ್ರೇಸ್ ಮಾರ್ಕ್ಸ್ ಇದೆ ಅಂತ ಇದ್ರು, ಕೆಲವೊಂದು ಆರ್ಟಿಕಲ್ಗಳು ಸರ್ಕ್ಯುಲರ್ ಫೇಕ್ ಅಂತ ಇದ್ರು. ನಾನು ನಿಮಗೆ ಮೊನ್ನೆ ತಿಳಿಸಿದ್ದೆ, ಈ ರೀತಿ ಪಿ.ಯು ಡೈರೆಕ್ಟರ್ ಅವರು ಹೇಳಿದ್ದಾರೆ ಏನಂದ್ರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯಾವುದೇ ರೀತಿ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ, ಸರ್ಕ್ಯುಲರ್ ಫೇಕ್ ಅಂತ. ಇದೀಗ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಕೂಡ ಆಗಿದೆ. ಪಿ.ಯು ಬೋರ್ಡ್ ಡೈರೆಕ್ಟರ್ ಅವರೇ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ನಿರ್ಧಾರ ಕೈಗೊಂಡಿಲ್ಲ ಅಂತ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಹೋಯ್ತು ಪಿ.ಯು ಬೋರ್ಡ್ ಡೈರೆಕ್ಟರ್ ಅವರು ಹೇಳಿರೋ ವಿಷಯಗಳು ಏನಂದ್ರೆ, ಸರ್ಕ್ಯುಲರ್ ಬಂದ್ಬಿಟ್ಟು ಫೇಕ್ ಸರ್ಕ್ಯುಲರ್, ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡುವ ಬಗ್ಗೆ ಯಾವುದೇ ರೀತಿ ನಾವು ನಿರ್ಧಾರ ಕೈಗೊಂಡಿಲ್ಲ. ನಾವೆಲ್ಲ ಕೂಡ ಸಿಲೆಬಸ್ ಒಳಗಡೆ ನಾವು ಕ್ವಶನ್ ತಂದಿದ್ದೀವಿ, ಯಾವುದೇ ರೀತಿ ಔಟ್ ಆಫ್ ಸಿಲೆಬಸ್ ನಾವು ತಂದಿಲ್ಲ, ಎಲ್ಲ NCERT ಸಿಲೆಬಸ್ ಅಲ್ಲೇ ತಂದಿದ್ದೀವಿ. ಆ ನಿಟ್ಟಿನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನಾವು ಕೂಡ ನಿರ್ಧಾರ ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಒಂದು ಕೀ ಆನ್ಸರ್ ಬಂದ ನಂತರ ನಿಮಗೆ ಏನು ಡಿಸಿಷನ್ ತಗೊಂಡಿದ್ದಾರೆ ಅಂತ ನಿಮಗೆ ಮಾಹಿತಿ ಬರುತ್ತೆ. ಹೆಚ್ಚಿನ ಮಾಹಿತಿಯಾಗಿ ನಮ್ಮನ್ನ